ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ದೇಶದ ಎಕಾನಮಿಗೆ ಆಕ್ಸಿಜನ್ ನೀಡೋಕೆ ಪ್ರಧಾನಿ ಮೋದಿ 20 ಲಕ್ಷ ಕೋಟಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ರು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪೆಷಲ್ ಪ್ಯಾಕೇಜ್ ಅನ್ನು ದೇಶವಾಸಿಗಳ ಮುಂದಿಟ್ರು. ಪ್ಯಾಕೇಜ್ನಲ್ಲಿ ಸೊರಗಿರ್ತಕ್ಕಂಥ ಸಣ್ಣ ಕೈಗಾರಿಕೆಗಳಿಗೆ ಟಾನಿಕ್ ಅನ್ನು ಕೊಟ್ಟು ಬ್ಯಾಂಕೇತರ ಸಂಸ್ಥೆಗಳಿಗೆ ಬೂಸ್ಟ್ ಸಿಕ್ಕಿದೆ. ಕಾರ್ಮಿಕರ ಕೈ ಹಿಡಿದಿದ್ರೆ ನಮೋ ಪ್ಯಾಕೇಜ್ನಲ್ಲಿ ತೆರಿಗೆದಾರರಿಗೆ ಸಿಹಿ ಜೊತೆಗೆ ಕೊಂಚ ನಿರಾಸೆ ಕೂಡ ಮೂಡಿಸಿದೆ. ಸೊರಗಿದ್ದ ದೇಶವಾಸಿಗಳ ಕಣ್ಣರಳಿತ್ತು. ನಮಗೇನ್ ಸಿಗುತ್ತೆ, ಅವರಿಗೇನ್ ದಕ್ಕುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಮೋದಿ ಹೇಳಿದಂತೆ 20 ಲಕ್ಷ ಕೋಟಿ ಪ್ಯಾಕೇಜ್ನ ಮೊದಲ ಭಾಗವನ್ನ ವಿತ್ತ ಸಚಿವೆ ಜನರ ಮುಂದಿಟ್ರು. ಜನಸಾಮಾನ್ಯರಿಗೆ ಗಿಫ್ಟ್ ನೀಡಿ ಕೈಗಾರಿಕೆಗಳ ಕೈ ಹಿಡಿದು ಖಾಸಗಿ ಫೈನಾನ್ಸ್ ಸಂಸ್ಥೆಗಳಿಗೆ ಬೂಸ್ಟ್ ನೀಡಿರೋ ನಮೋ ಎಲ್ಲ ವರ್ಗಕ್ಕೂ ಬಿಗ್ ರಿಲೀಫ್ ನೀಡೋಕೆ ಟ್ರೈ ಮಾಡಿದ್ದಾರೆ. ಟ್ಯಾಕ್ಸ್ ಸ್ಲ್ಯಾಬ್ ಚೇಂಜ್ ಇಲ್ಲ, ಟಿಡಿಎಸ್ ಇದ್ರೂ ಜಾಸ್ತಿ ಗಿಟ್ಟಿಲ್ಲ. ಹೌದು, ಕೊರೋನಾ ಕಷ್ಟ ಕಾಲದಲ್ಲಿ ಸ್ಯಾಲರಿ ಬೇರೆ ಲೇಟ್ ಆಗ್ತಿದೆ, ಬಂದ ಸಂಬಳದಲ್ಲಿ ಟ್ಯಾಕ್ಸ್ ಬೇರೆ ಕಡಿತವಾಗ್ತಿದೆ. ಆದ್ರೆ ಪ್ರಧಾನಿ ಮೋದಿ ಘೋಷಿಸಿದ್ದ 20 ಲಕ್ಷ ಕೋಟಿ ಪ್ಯಾಕೇಜ್ನಲ್ಲಿ ಸಂಬಳದಾರರಿಗೆ ಮೊದಲ ಘೋಷಣೆಯಲ್ಲೇ ಹುಸಿಯಾಗಿದೆ. ನಿರೀಕ್ಷೆ ಹುಸಿ ನಂಬರ್ 1, ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಆಗಿಲ್ಲ. ನಿರೀಕ್ಷೆ ಹುಸಿ ನಂಬರ್ 2, ಟ್ಯಾಕ್ಸ್ ರಿಫಂಡ್ ಘೋಷಣೆ ಆಗಲಿಲ್ಲ. ನಿರೀಕ್ಷೆ ಹುಸಿ ನಂಬರ್ 3, ಟ್ಯಾಕ್ಸ್ ರಿಲೀಫ್ ನಿಂದ ಉಳಿತಾಯ ಮಾಡೋ ಆಸೆಗೆ ತಣ್ಣೀರು. ಐಟಿ ರಿಟರ್ನ್ಗೆ ಟೈಮ್ ಹೆಚ್ಚಿಸಿದ್ದು ಬಿಟ್ರೆ ಸಂಬಳದಾರರಿಗೆ ಲಾಭ ಆಗಿಲ್ಲ. ಆದ್ರೆ ಸಂಬಳದಾರರಿಗೆ ಟ್ಯಾಕ್ಸ್ ಸ್ಲ್ಯಾಬ್ ಚೇಂಜ್ ಆಗಿಲ್ಲ. ಸಂಬಳದ ಮೇಲೆ ಆಧಾರ ಆಗದಿರೋರಿಗೆ ಪ್ರೊಫೆಷನಲ್ಸ್ಗಳು ಟಿಡಿಎಸ್ ಕಡಿತದ ಲಾಭಕ್ಕೆ ಒಳಗಾಗಿದ್ದಾರೆ. ಜಸ್ಟ್ ಒಂದು ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. ಆದ್ರೆ ರಿಲೀಫ್ ಏನು ಅನ್ನೋದನ್ನ ಉದಾಹರಣೆ ಸಮೇತ ವಿವರಿಸ್ತೀವಿ ನೋಡಿ. ಅಂದಹಾಗೆ ಶಿವರಾಜ್ ಅನ್ನೋ ವ್ಯಕ್ತಿ ಬಾಡಿಗೆ ಮನೆಯಲ್ಲಿದ್ದು, ಶಿವರಾಜ್ ತಮ್ಮ ಮನೆಯ ಮಾಲೀಕ ಶ್ರೇಯಸ್ ಅನ್ನೋರಿಗೆ ತಿಂಗಳಿಗೆ 1 ಲಕ್ಷ ಬಾಡಿಗೆ ಕೊಡ್ತಾರೆ ಅಂದ್ಕೊಳ್ಳಿ. ಆಗ 1 ಲಕ್ಷ ರೂಪಾಯಿಗೆ %10 ಟಿಡಿಎಸ್ ಕಟ್ ಮಾಡ್ತಿದ್ರು. 1 ಲಕ್ಷಕ್ಕೆ %10 ಟಿಡಿಎಸ್ ಅಂದ್ರೆ 10,000 ಟಿಡಿಎಸ್ ಸರ್ಕಾರಕ್ಕೆ ಕಟ್ಟಬೇಕಿತ್ತು. ಉಳಿದ 90,000 ರೂಪಾಯಿಗಳನ್ನ ಬಾಡಿಗೆ ರೂಪದಲ್ಲಿ ಕೊಡ್ತಿದ್ರು. ಈಗ 10% ಬದಲಾಗಿ 7.5% ಮಾತ್ರ ಟಿಡಿಎಸ್ ಕಟ್ ಆಗುತ್ತೆ. 1 ಲಕ್ಷಕ್ಕೆ 7.5% ಅಂದ್ರೆ 7,500 ರೂಪಾಯಿ ಮಾತ್ರ ಸರ್ಕಾರಕ್ಕೆ ಕಟ್ಟಬೇಕು. ಇನ್ನುಳಿದಂತೆ 2,500 ರೂಪಾಯಿ ಬಾಡಿಗೆ ರೂಪದಲ್ಲಿ ಕೊಡ್ತಾರೆ. ಹೀಗಾಗಿ ಶ್ರೇಯಸ್ಗೆ 90,000 ಬದಲಾಗಿ 92,500 ರೂಪಾಯಿ ಬರುತ್ತೆ. ಇದು ಉದಾಹರಣೆ ಅಷ್ಟೇ. ಈ ರೀತಿ ಲಾಭ ಯಾರಿಗೆ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಗುತ್ತಿಗೆದಾರರಿಗೆ ಪ್ರೊಫೆಷನಲ್ ಶುಲ್ಕ ಪಡೆಯುವಂತ ವೈದ್ಯರು, ಲಾಯರ್, ಖಾಸಗಿ ಇಂಜಿನಿಯರ್ಗಳಿಗೆ ಲಾಭ ಆಗುತ್ತೆ. ಅಲ್ಲದೆ ಸಂಬಳದ ಆದಾಯ ಹೊರತುಪಡಿಸಿ ಇನ್ನುಳಿದ ಎಲ್ಲ ವರ್ಗದವರಿಗೂ ಲಾಭ ಆಗುತ್ತೆ. ಕೇಂದ್ರ ಸರ್ಕಾರದಿಂದ ಇಪಿಎಫ್ಗೆ ಭರ್ಜರಿ ಗಿಫ್ಟ್. ಇನ್ನು ಈ ಹಿಂದೆ ಪಿಎಫ್ ವಿಚಾರಕ್ಕೆ ಬಿಗ್ ಗಿಫ್ಟ್ ಕೊಟ್ಟಿದ್ದು ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. ಅದೇನಂದ್ರೆ, ಯಾವುದಾದ್ರೂ ಕಂಪನಿಗಳು 100 ನೌಕರರು ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ಈ 100 ನೌಕರರ ಪೈಕಿ %90 ನೌಕರರ ಸಂಬಳ 15,000ಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಸರ್ಕಾರ ಗಿಫ್ಟ್ ಕೊಟ್ಟಿತ್ತು. ಈ ಹಿಂದೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿ ಕಂಪನಿಯ ಪಾಲಾದ 12%, ನೌಕರರ ಪಾಲಾದ 12% ಪಿಎಫ್ ಹಣವನ್ನ 3 ತಿಂಗಳ ಮಟ್ಟಿಗೆ ಸರ್ಕಾರವೇ ಭರಿಸುತ್ತೆ ಅಂತ ಹೇಳಿತ್ತು. ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳವರೆಗೆ ಕೇಂದ್ರವೇ ಪಿಎಫ್ ಭರಿಸುವುದಾಗಿ ಹೇಳಿತ್ತು. ಇದೀಗ ಜೂನ್, ಜುಲೈ, ಆಗಸ್ಟ್ ವರೆಗೂ ಇದನ್ನ ಮುಂದುವರಿಸುತ್ತದೆ. ಇದಕ್ಕಾಗಿ ಸರ್ಕಾರ 2,500 ಕೋಟಿ ರಿಲೀಫ್ ಕೊಟ್ಟಿದೆ. 3,67,000 ಕಂಪನಿಗಳು ಹಾಗೂ 72,22,000 ನೌಕರರಿಗೆ ಇದರ ಲಾಭ ಸಿಗುತ್ತೆ. ನಷ್ಟದಲ್ಲಿದ್ದ ಬ್ಯಾಂಕೇತರ ಸಂಸ್ಥೆಗಳಿಗೆ ಕೇಂದ್ರದ ಬೂಸ್ಟ್.
ಕೊರೋನಾ ಹೊಡೆತಕ್ಕೆ ಖಾಸಗಿ ಫೈನಾನ್ಸ್ ಸಂಸ್ಥೆಗಳು ಸಂಕಷ್ಟದಲ್ಲಿವೆ. ಇದರಿಂದ ಜನಸಾಮಾನ್ಯರಿಗೂ ಅಭದ್ರತೆ ಕಾಡ್ತಿರುವುದನ್ನ ಅರಿತಿರುವ ಮೋದಿ ಬ್ಯಾಂಕೇತರ ಸಂಸ್ಥೆಗಳಿಗೆ ಬಲ ತುಂಬಿದ್ದಾರೆ. ಅಷ್ಟಕ್ಕೂ 20 ಲಕ್ಷ ಕೋಟಿ ಪ್ಯಾಕೇಜ್ನಲ್ಲಿ ಫೈನಾನ್ಸ್ ಕಂಪನಿಗಳಿಗೆ ಮೋದಿ ಕೊಟ್ಟಿರೋದೇನು ಅನ್ನೋದನ್ನ ನೋಡೋದಾದ್ರೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಗೆ ಹಣದ ಹರಿವು ಯೋಜನೆ ರೂಪಿಸಲಾಗಿದೆ. ಈ ಯೋಜನೆಯಡಿ ಖಾಸಗಿ ಫೈನಾನ್ಸ್ ಸಂಸ್ಥೆಗಳಿಗೆ 30,000 ಕೋಟಿ ರೂಪಾಯಿ ಪ್ಯಾಕೇಜ್ ನೀಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಖಾಸಗಿ ಫೈನಾನ್ಸ್ ಸಂಸ್ಥೆಗಳಿಗೆ 45,000 ಕೋಟಿ ಭಾಗಶಃ ಸಾಲ ಸಿಗಲಿದ್ದು 45,000 ಕೋಟಿ ನಗದು ಹರಿದು ಬರಲಿದೆ. ಹಣಕಾಸು, ಹೌಸಿಂಗ್ ಫೈನಾನ್ಸ್ ಸಂಸ್ಥೆಗಳು, ಗೋಲ್ಡ್ ಲೋನ್ ಕಂಪನಿ, ಅತಿ ಸಣ್ಣ ಸಾಲ ನೀಡೋ ಸಂಸ್ಥೆಗಳು ಸೇರಿ ಈ ಎಲ್ಲ ಖಾಸಗಿ ಫೈನಾನ್ಸ್ ಸಂಸ್ಥೆಗಳಿಗೆ ಬೂಸ್ಟ್ ಸಿಕ್ಕಂತಾಗಿದೆ. ಅಷ್ಟಕ್ಕೂ ಖಾಸಗಿ ಹಣಕಾಸು ಸಂಸ್ಥೆಗಳಿಗೆ ಕೇಂದ್ರದ ನೆರವಿನಿಂದ ಜನರಿಗೇನು ಪ್ರಯೋಜನ ಅನ್ನೋದನ್ನ ನೋಡೋಣ ಬನ್ನಿ. ಖಾಸಗಿ ಫೈನಾನ್ಸ್ ಕಂಪನಿಗಳಿಗೆ ಹಣ ಬಂದು ಸೇರಿದಾಗ ಆ ಸಂಸ್ಥೆಗಳಿಂದ ನೀವು ಸಾಲ ಪಡೆಯಬಹುದು. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಸಾಲ ಪಡೆಯಬಹುದು. ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಪಡೆಯಲು ನೀವು ಹೆಚ್ಚಿನ ದಾಖಲೆ ಕೊಡಬೇಕಾಗಿಲ್ಲ. ನಿಮ್ಮ ಬಳಿ ಬ್ಯಾಂಕೇತರ ಸಂಸ್ಥೆಗಳು ಹೆಚ್ಚಿನ ದಾಖಲೆಗಳನ್ನ ಕೇಳಲ್ಲ. ಅಗತ್ಯವಿರೋ ಸಾಲದ ಹಣ ಕೂಡಲೇ ನಿಮ್ಮ ಕೈ ಸೇರುತ್ತೆ. ಇದರಿಂದ ನೀವು ಸೈಟ್ ಕೊಳ್ಳಬಹುದು, ವಾಹನ ಖರೀದಿ ಮಾಡಬಹುದು. ನಿಮ್ಮ ಅಗತ್ಯತೆಗಳನ್ನ ಫೈನಾನ್ಸ್ ಕಂಪನಿಗಳಿಂದ ಪಡೆದು ಸಾಲದ ಮೂಲಕ ಈಡೇರಿಸಬಹುದು. ಆದ್ರೆ ಒಂದು ವಿಚಾರ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಪಡೆದ ಸಾಲಕ್ಕೆ ಬಡ್ಡಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಕಟ್ಟಬೇಕಾಗುತ್ತೆ. ಅಷ್ಟಕ್ಕೂ ಖಾಸಗಿ ಹಣಕಾಸು ಸಂಸ್ಥೆಗಳಿಗೆ ಕೇಂದ್ರ ವಿಶೇಷ ಪ್ಯಾಕೇಜ್ ನೀಡಲು ನಿರ್ಧರಿಸಿದ್ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಸದ್ಯ ನಷ್ಟದಲ್ಲಿ ಇವೆ. ಸಾಲ ಕೊಡೋಕೆ ಆಗ್ತಿಲ್ಲ. ಕೊಟ್ಟ ಸಾಲ ಸಂಪೂರ್ಣವಾಗಿ ಫೈನಾನ್ಸ್ ಕಂಪನಿಗಳಿಗೆ ಮರಳಿಲ್ಲ. ವಾಹನ ಸಾಲ, ಗೃಹ ಸಾಲ ಪಡೆಯುವವರಿಗೆ ಮರುಪಾವತಿ ಮಾಡಲು ಕಷ್ಟವಾಗಿದೆ. ಹೀಗಾಗಿ ಸಂಕಷ್ಟದಲ್ಲಿರೋ ಫೈನಾನ್ಸ್ ಸಂಸ್ಥೆಗಳ ಹಣಕಾಸು ಬಿಕ್ಕಟ್ಟು ಪರಿಹರಿಸಲು ಕೇಂದ್ರ ಹಣ ಕೊಟ್ಟಿದೆ. ಈ ಹಣದಿಂದ ಜನರಿಗೆ ಸಾಲ ನೀಡಲು ಫೈನಾನ್ಸ್ ಕಂಪನಿಗಳು ಧೈರ್ಯ ಮಾಡುತ್ತವೆ. ಹಣಕಾಸು ಸಂಸ್ಥೆಗಳ ಮೊದಲ 20% ನಷ್ಟ ಕೇಂದ್ರ ಭರಿಸಲಿದೆ. ಇದರಿಂದ ಬ್ಯಾಂಕೇತರ ಸಂಸ್ಥೆಗಳು ಸಂಕಷ್ಟದಿಂದ ಪಾರಾಗಲು ನೆರವಾಗಲಿದೆ. ಒಟ್ನಲ್ಲಿ ಮೋದಿಯ 20 ಲಕ್ಷ ಕೋಟಿಯ ಮೊದಲ ಕಂತು ರಿಲೀಸ್ ಆಗಿದೆ. ಸ್ಪೆಷಲ್ ಪ್ಯಾಕೇಜ್ನಲ್ಲಿ ಸಂಬಳದಾರರು, ಕೈಗಾರಿಕೆಗಳು, ಕಾರ್ಮಿಕರಿಗೆ ಮೋದಿ ನೆರವಾಗಿದ್ದಾರೆ. ಬ್ಯಾಂಕೇತರ ಸಂಸ್ಥೆಗಳಿಗೆ ಬೂಸ್ಟ್ ಸಿಕ್ಕಿದೆ. ಸಾಮಾನ್ಯ ಜನರ ಸಂಕಷ್ಟಕ್ಕೂ ಸ್ಪಂದಿಸಿ ಕಣ್ಣೀರು ಒರೆಸಿದ್ದಾರೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.